ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಇಂದಿನಿಂದ ದುನಿಯಾ ಮತ್ತಷ್ಟು ದುಬಾರಿ ಆಗ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಮತ್ತೆ ಏರಿಕೆ ಕಂಡಿದೆ. 19 ಕೆಜಿ ಸಿಲಿಂಡರ್ ಬೆಲೆಯಲ್ಲಿ 46 ರೂಪಾಯಿಯಷ್ಟು ಏರಿಕೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ 19 ಕೆಜಿ ಸಿಲಿಂಡರ್ನ ಬೆಲೆ ಈಗ 3198 ರೂಪಾಯಿ ಆಗಿದೆ. ಮೇ ತಿಂಗಳಲ್ಲಿ 991 ರೂಪಾಯಿಯನ್ನ ಸರ್ಕಾರ ಏರಿಕೆ ಮಾಡಿತ್ತು. ಇದೀಗ ಮತ್ತೆ ತಿಂಗಳ ಆರಂಭದಲ್ಲೇ 46 ರೂಪಾಯಿಯನ್ನ ಕೇಂದ್ರ ಏರಿಕೆ ಮಾಡಿದೆ. ಕಳೆದ 6 ತಿಂಗಳಿನಿಂದ ಸಿಲಿಂಡರ್ ಬೆಲೆ ಇದೇ ರೀತಿಯಾಗಿ ಏರಿಕೆ ಕಾಣ್ತಾ ಇದೆ. ಯಾವಾಗ ಎಷ್ಟೆಷ್ಟು ದರ ಏರಿಕೆಯನ್ನ ಮಾಡಿದ್ರು ಅನ್ನೋದನ್ನ ನೋಡ್ತಾ ಹೋಗೋಣ. ಇನ್ನು ಜನವರಿ ತಿಂಗಳಿನಲ್ಲಿ 110 ರೂಪಾಯಿಯಷ್ಟು ಏರಿಕೆಯನ್ನು ಮಾಡ್ತಾರೆ. ಅದೇ ರೀತಿ ಫೆಬ್ರವರಿ ತಿಂಗಳಿನಲ್ಲಿ 49 ರೂಪಾಯಿ ಏರಿಕೆ ಮಾಡ್ತಾರೆ. ಮಾರ್ಚ್ ತಿಂಗಳಿನಲ್ಲಿ 144 ರೂಪಾಯಿ ಏರಿಕೆಯನ್ನ ಮಾಡಲಾಗುತ್ತೆ. ಏಪ್ರಿಲ್ ತಿಂಗಳಿನಲ್ಲಿ 203 ರೂಪಾಯಿ ಏರಿಕೆ ಮಾಡಲಾಗುತ್ತೆ. ಹಾಗೆ ಈಗ ಮೇ ತಿಂಗಳಿನಲ್ಲಿ 999 ರೂಪಾಯಿ ಕೂಡ ಕಳೆದ ತಿಂಗಳಲ್ಲಿ ಮಾಡಿದ್ರು. ಆದರೆ ಈಗ ಜೂನ್ನಲ್ಲಿ 46 ರೂಪಾಯಿಯಷ್ಟು ಏರಿಕೆ ಮಾಡಿದ್ದಾರೆ. ಸಿಗ್ತಾ ಇರುವಂಥ ಸ್ಟ್ಯಾಟಿಸ್ಟಿಕಲ್ ಡಾಟಾವನ್ನು ಅಬ್ಸರ್ವ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಪ್ರತಿ ತಿಂಗಳು ಕೂಡ ಯಾವ ರೀತಿಯಾಗಿ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ರೇಟ್ನಲ್ಲಿ ಅಂತ ಹೇಳಿ. ಆದರೆ ಜೂನ್ನಲ್ಲಿ ಈಗ 46 ರೂಪಾಯಿಯಷ್ಟು ಮತ್ತೆ ಏರಿಕೆಯನ್ನು ಮಾಡಲಾಗಿದೆ. ಟೋಟಲ್ ಆಗಿ 19 ಕೆಜಿ ಸಿಲಿಂಡರ್ ನಿಮಗೆ ಬೇಕು ಅಂತ ಹೇಳಿದ್ರೆ 3198 ರೂಪಾಯಿಯನ್ನು ಕೊಟ್ಟು ನೀವು ಸಿಲಿಂಡರ್ ಅನ್ನ ಖರೀದಿ ಮಾಡಬೇಕಾಗಿರುವಂಥ ಒಂದು ಸಿಚುಯೇಷನ್ಗೆ ಹೋಗಿ ತಲುಪಿದ್ದೀವಿ. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಸಂಘರ್ಷ ಯಾವ ಲೆವೆಲ್ಗೆ ಹೋಗ್ತಾ ಇದೆ ಅನ್ನೋದು ಗೊತ್ತೇ ಇದೆ. ಹಾಗಾಗಿ ಅಲ್ಲಿ ಆಗ್ತಾ ಇರುವಂತಹ ಒಂದು ಯುದ್ಧದ ಪರಿಣಾಮ ನೇರವಾಗಿ ಇಲ್ಲಿ ಯಾವ ರೀತಿಯಾಗಿ ಎಫೆಕ್ಟ್ ತಡ್ತಾ ಇದೆ ಅನ್ನೋದಕ್ಕೆ ಇದು ಮತ್ತೆ ಎಕ್ಸಾಂಪಲ್ ಆಗಿದೆ. ಒಂದು ಕಡೆ ಜಾಗತಿಕ ಇಂಧನದ ಬಿಕ್ಕಟ್ಟು, ಈ ನಡುವೆ ದೇಶದಲ್ಲಿ ಮತ್ತೆ ಜನರಿಗೆ ಬೆಲೆ ಏರಿಕೆಯ ಬಿಸಿ ತಡ್ತಾ ಇದೆ. 19 ಕೆಜಿ ತೂಕದ ವಾಣಿಜ್ಯ ಬಳಕೆಯ LPG ಸಿಲಿಂಡರ್ಗಳ ಬೆಲೆ ಈಗ ಎಷ್ಟು ಹೆಚ್ಚಳವನ್ನ ಮಾಡಲಾಗಿದೆ. ಅದರಲ್ಲೂ ಕೂಡ ಪರಿಷ್ಕೃತ ದರ ಇವತ್ತಿನಿಂದಲೇ ಅಸ್ತಿತ್ವಕ್ಕೆ ಬಂದಿದೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಈಗಾಗಲೇ ಕಮರ್ಷಿಯಲ್ ಗ್ಯಾಸ್ ಸರಿಯಾಗಿ ಸಪ್ಲೈ ಇಲ್ಲ, ಸ್ಟಾಕ್ ಇಲ್ಲ, ಜೊತೆಗೆ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿ ಈಗಾಗಲೇ ಉದ್ಯಮಕ್ಕೆ ಕೂಡ ಯಾವ ರೀತಿ ಹೊಡೆತ ಬಿದ್ದಿತ್ತು ಅನ್ನೋದನ್ನ ನಾವು ಗಮನಿಸಿದ್ವಿ. ಮಂತ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಎಷ್ಟರ ಪ್ರಮಾಣದಲ್ಲಿ ಏರಿಕೆ ಆಗಿದೆ ಅನ್ನುವಂಥ ಡಾಟಾ ಕೂಡ ಸಿಗ್ತಾ ಇದೆ. ಇದೇ ರೀತಿ ಆದ್ರೆ ಜನರ ಕತೆ ಏನು? ಕಮರ್ಷಿಯಲ್ ಸಿಲಿಂಡರ್ ಯೂಸ್ ಮಾಡುವಂತವರ ಕತೆ ಏನು ಅಂತ ಹೇಳಿ? ದಿವ್ಯಾ, ಖಂಡಿತವಾಗೂ ಅಲ್ಲೆಲ್ಲೋ ಯುದ್ಧ ಆಗ್ತಿರುವಂತಹ ಸಂದರ್ಭದಲ್ಲಿ ಭಾರತದಲ್ಲಿ ದೊಡ್ಡ ಪೆಟ್ಟು ಬೀಳುವಂತ ಕೆಲಸ ಆಯ್ತು. ಕಮರ್ಷಿಯಲ್ ಸಿಲಿಂಡರ್ ಆಗ್ಬೋದು, ಜೊತೆಗೆ ಮನೆಗೆ ಗೃಹ ಉಪಯೋಗಿ ಬಳಕೆ ಮಾಡುವಂತ ಸಿಲಿಂಡರ್ಗಳಾಗ್ಬೋದು, ಪೆಟ್ರೋಲ್ ಆಗ್ಬೋದು, ಡೀಸೆಲ್ ಆಗ್ಬೋದು, ಯಾವ್ದು ಸರಿಯಾಗಿ ಸಿಗ್ತಿರ್ಲಿಲ್ಲ ಎನ್ನುವಂತ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ವರದಿ ಆಗುವಂತ ಕೆಲಸ ಆಗಿದೆ. ಜೊತೆಗೆ ಕಮರ್ಷಿಯಲ್ ಸಿಲಿಂಡರ್ಗಳು ತೊಂದರೆ ಇಲ್ಲ ಎನ್ನುವಂತ ಸೆಂಟ್ರಲ್ ಗವರ್ಮೆಂಟ್ ಇಂದಲೂ ಕೂಡ ಒಂದು ಆದೇಶವನ್ನು ಹೊರಡಿಸುವಂತ ಕೆಲಸ ಆಗತ್ತೆ. ಆದ್ರೆ ಕಮರ್ಷಿಯಲ್ ಸಿಲಿಂಡರ್ ಬೆಲೆಯನ್ನ ದಿನೇ ಏರಿಕೆ ಮಾಡುವಂತ ಕೆಲಸ ಸದ್ಯಕ್ಕೆ ಕೇಂದ್ರ ಸರ್ಕಾರ ಮಾಡ್ತಿದೆ ಎನ್ನುವಂಥದ್ದಕ್ಕೆ ಸ್ಪಷ್ಟವಾದಂತಹ ಉದಾಹರಣೆ ಇವತ್ತಿನ ಬೆಲೆ ಏರಿಕೆ ಆಗಿರುವಂತಹ ಒಂದು ಸ್ಪಷ್ಟವಾದಂತಹ ಬೆಲೆಯನ್ನ ನೋಡೋದ್ರಲ್ಲೂ ಕೂಡ ಉಲ್ಲೇಖ ಆಗ್ತಾ ಇದೆ. ಇವತ್ತಿನ ಕಮರ್ಷಿಯಲ್ ಸಿಲಿಂಡರ್ ಬೆಲೆಯಲ್ಲಿ ಮತ್ತೆ ಏರಿಕೆ ರೂಪದಲ್ಲಿ 19 ಕೆಜಿ ಸಿಲಿಂಡರ್ ಬೆಲೆಯಲ್ಲಿ 46 ರೂಪಾಯಿ ಏರಿಕೆ ಮಾಡುವ ಮೂಲಕವಾಗಿ ಗ್ರಾಹಕರ ಜೊತೆಗೆ ಕಮರ್ಷಿಯಲ್ ಸಿಲಿಂಡರ್ ಬಳಕೆ ಮಾಡುವಂತಹ ಪ್ರತಿಯೊಬ್ಬರಿಗೂ ಕೂಡ ದೊಡ್ಡ ಪೆಟ್ಟು ನೀಡಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸದ್ಯ ಬೆಂಗಳೂರಿನಲ್ಲಿ 19 ಕೆಜಿ ಕಮರ್ಷಿಯಲ್ ಸಿಲಿಂಡರ್ ಬೆಲೆಯನ್ನ ಈಗ ಪ್ರಸ್ತುತ ಬೆಲೆಯನ್ನ ನೋಡೋದಾದ್ರೆ 3198 ರೂಪಾಯಿ ಇದೆ. ಮೇ ತಿಂಗಳಲ್ಲಿ ಬರೋಬ್ಬರಿ 991 ರು ಏರಿಸಿದಂತಹ ಕೇಂದ್ರ ಸರ್ಕಾರ ಇದೀಗ ಅದರ ಮೇಲೆ 46 ರೂಪಾಯಿ ಏರಿಕೆ ಮಾಡುವ ಮೂಲಕವಾಗಿ ಕಳೆದ 6 ತಿಂಗಳಿಂದ ಸತತವಾಗಿ ಏರಿಕೆ ಕಾಣ್ತಿರುವಂತ ಕಮರ್ಷಿಯಲ್ ಸಿಲಿಂಡರ್ ಏನಿದೆಯೋ ಅದನ್ನ ಬಳಕೆ ಮಾಡುವಂತ ಪ್ರತಿಯೊಬ್ಬರ ಜೇಬಿಗೂ ಕೂಡ ಕತ್ತರಿ ಹಾಕುವಂತ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಸಂಬಂಧಪಟ್ಟಾಗೂ ಕೂಡ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರ ಪತ್ರವನ್ನು ಕೂಡ ಬರೆಯುವಂತ ಕೆಲಸ ಮಾಡಿದ್ರು. ಸಂಬಂಧಪಟ್ಟಾಗಿರುವಂತ ಸಚಿವರು ಕೂಡ ಬೆಲೆ ಏರಿಕೆ ಮಾಡೋದು ಬೇಡ ಎನ್ನುವಂತ ಕೂಡ ಒಂದು ಮನವಿಯ ರೂಪದಲ್ಲಿ ಮಾಡಿದ್ರು. ಅದಾದ ಬಳಿಕವೂ ಕೂಡ ದಿನೇ ಏರಿಕೆ ಆಗುವಂತ ಕೆಲಸ ಆಗ್ತಾ ಇದೆ. ಕಳೆದ ಜನವರಿಯಿಂದ ಇಲ್ಲಿವರೆಗೂ ಕೂಡ 106 ರೂಪಾಯಿ, ಹೆಚ್ಚು ಕಡಿಮೆ 1000 ರೂಪಾಯಿ ಕೂಡ ದಾಟುವಂತ ಕೆಲಸ ಈ ಒಂದು ಬೆಲೆ ಏರಿಕೆ ಆಗಿದೆ. ಒಟ್ಟಾರೆ 3198 ರೂಪಾಯಿ ಈಗ ಪ್ರಸ್ತುತ ಬೆಲೆ ಏನಿದೆಯೋ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಏರಿಕೆ ಆಗುವಂತ ಸಾಧ್ಯತೆ ಇದೆ ಎನ್ನುವಂತ ಲೆಕ್ಕಾಚಾರವನ್ನ ಕೇಂದ್ರ ಸರ್ಕಾರ ಹಾಕಲಾಗ್ತಾ ಇದೆ. ಸಂಬಂಧಪಟ್ಟಾಗ ಒಂದಷ್ಟು ತಜ್ಞರು ಸಲಹೆ ರೂಪದಲ್ಲೂ ಕೂಡ ಕೊಡುವಂತ ಕೆಲಸ ಆಗ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿ ಯುದ್ಧ ಆಗಿರುವಂತಹ ಕಾರಣದಿಂದಾಗಿ ಅಲ್ಲಿಂದ ಇಲ್ಲಿ ಕಚ್ಚಾ ತೈಲ ರವಾನೆ ಆಗ್ಬೇಕು ಅಂತಂದ್ರೆ ಇಲ್ಲಿಗೆ ಇನ್ನಷ್ಟು ಬೆಲೆ ಏರಿಕೆ ಆಗುವಂತ ಕೆಲಸ ಭಾರತ ಸರ್ಕಾರಕ್ಕೆ ಕೂಡ ಆಗತ್ತೆ. ಈ ಕಾರಣದಿಂದಾಗಿ ಈ ಒಂದು ಗ್ಯಾಸ್ ಸಿಲಿಂಡರ್ ಆಗ್ಬೋದು, ಅಂದ್ರೆ ಕಮರ್ಷಿಯಲ್ ಆಗ್ಬೋದು, ಗೃಹ ಬಳಕೆ ಸಿಲಿಂಡರ್ ಆಗ್ಬೋದು, ಸದ್ಯಕ್ಕೆ ಗೃಹ ಬಳಕೆ ಸಿಲಿಂಡರ್ ಬೆಲೆ ಅಷ್ಟಕ್ಕೆ ಮುಂದುವರೆದ ಭಾಗವಾಗಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಗೃಹ ಬಳಕೆ ಸಿಲಿಂಡರ್ ಕೂಡ ಹೆಚ್ಚಾಗೋದ್ರಲ್ಲಿ ಅನುಮಾನ ಇಲ್ಲ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಇದೆ. ಜೊತೆಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಇನ್ನೂ ಹೆಚ್ಚಿನ ರೂಪದಲ್ಲಿ ಆಗುವಂತ
ಸಾಧ್ಯತೆಗಳು ಕೂಡ ಇದೆ ಎನ್ನುವಂತ ಲೆಕ್ಕಾಚಾರ ಕೂಡ ಗೊತ್ತಾಗ್ತಾ ಇದೆ ದಿವ್ಯಾ. ಓಕೆ ಮಂಜುನಾಥ್, ಈಗ ದರ ಏರಿಕೆ ಮಾಡಿರೋದ್ರಿಂದ ಮತ್ತೆ ಏನಾದರೂ ಫುಡ್ ಐಟಮ್ಸ್ ಕಾಸ್ಟ್ ಕೂಡ ಹೆಚ್ಚಾಗುವಂತ ಚಾನ್ಸಸ್ ಇದೆಯಾ ಹೇಗೆ? ಖಂಡಿತ ಈ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಕೆ ಆದಾಗಲೂ ಪ್ರತಿ ಬಾರಿಯೂ ಕೂಡ ಈ ಹೋಟೆಲ್ ಮಾಲೀಕರ ಒಂದು ಸಭೆಯನ್ನ ಮಾಡ್ತಾರೆ. ನಮಗೆ ಹೊಡೆತ ಬೀಳ್ತಾ ಇದೆ ಎನ್ನುವಂತ ನಿಟ್ಟಿನಲ್ಲಿ ಊಟ ತಿಂಡಿ ಕಾಫಿ ಏನೆಲ್ಲ ಊಟ ಅಂದ್ರೆ ಫುಡ್ ರೂಪದಲ್ಲಿ ಕೊಡುವಂತ ಕೆಲಸ ಆಗತ್ತೆ. ಅದರ ಬೆಲೆ ದಿನೇ ದಿನೇ ಏರಿಕೆ ಮಾಡುವಂತ ಕೆಲಸ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಈಗ 40 ಹೆಚ್ಚು ಕಡಿಮೆ 50 ರೂಪಾಯಿ ಏರಿಕೆ ಆಗಿರುವಂತ ಕಾರಣದಿಂದಾಗಿ ಮತ್ತಷ್ಟು ದುಬಾರಿ ಆಗುವಂತ ಕೆಲಸ ಹೋಟೆಲ್ ಊಟ ತಿಂಡಿ ಕಾಫಿ ಮೇಲೆ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸಿದಾವೆ ದಿವ್ಯಾ. ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.